ಬೆಂಗಳೂರನ್ನ ನಾವು ದೊಡ್ಡ ದೊಡ್ಡ ಶಬ್ದಗಳಿಂದ ಕರಿತೀವಿ, ದೊಡ್ಡ ದೊಡ್ಡ ಹೆಸರುಗಳಿದೆ ಬೆಂಗಳೂರು. ಆದರೆ 4 ಹನಿ ಮಳೆ ಬಿದ್ದರೆ ಬೆಂಗಳೂರಿನ ಸ್ಥಿತಿ ಹಿಂಗಾಗುತ್ತೆ ನೋಡಿ. ಗ್ರೇಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರು. ಬರೀ 3 ಗಂಟೆ ಮಳೆಗೆ ಸಂಪೂರ್ಣ ಜಲದಿಗ್ಬಂಧನ. ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಬುದ್ಧಿ ಇಲ್ಲ. ಬೆಳಗಿನ ತನಕ ನೀರು ಹೊರಗಡೆ ಹಾಕೋದೇ ಕೆಲಸ. ಬೆಳಗಾದ್ಮೇಲೂ ಕೂಡ ಅದೇ ಸ್ಥಿತಿ. ಕೆಲಸ ಬಗ್ಸಿ ಏನಿಲ್ಲ, ಹೊರಗಡೆ ಬರೋಕ್ಕೂ ಆಗ್ತಾ ಇಲ್ಲ. ಇದ್ದಲ್ಲೇ ಲಾಕ್ ಆಗಿದ್ದಾರೆ ಜನ. ಇಡೀ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ. ಬರೀ 3 ಗಂಟೆ ಸುರಿದಂಥ ಮಳೆ ಬೆಂಗಳೂರನ್ನ ಯಾವ ಪರಿ ಅಧ್ವಾನ ಮಾಡಿದೆ ಯೋಚನೆ ಮಾಡಿ. ಇದು ಬೆಂಗಳೂರಿನ ಸ್ಥಿತಿ. ಬೆಂಗಳೂರನ್ನ ನಾವೇನು IT ಸಿಟಿ ಅಂತೀವಿ, ಸಿಲಿಕಾನ್ ಸಿಟಿ ಅಂತೀವಿ, ಗಾರ್ಡನ್ ಸಿಟಿ, ಲೇಕ್ ಸಿಟಿ. ಲೇಕ್ ಅಂದ ನನಗೆ ನೆನಪಾಯಿತು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಲೇಕ್ಗಳನ್ನ ನುಂಗಿ ನೀರು ಕುಡಿದಿದ್ದಿದೆಯಲ್ಲ, ಅದೇ ನೋಡಿ ಬೆಂಗಳೂರಿಗೆ ಕಂಟಕ ಆಗಿದ್ದು. ಈ ಕಾಲುವೆಗಳನ್ನೆಲ್ಲ ಒತ್ತುವರಿ ಮಾಡಿ ಅದನ್ನ ಈ ರಾಜಾ ಕಾಲುವೆಗಳನ್ನ ಈ ಪಿಳ್ಳುಗಾಲುವೆ ಮಟ್ಟಕ್ಕೆ ತಂದು ಬಿಟ್ರಲ್ಲ, ಎಡವಟ್ಟಾಗಿದ್ದು ಅಲ್ಲಿಂದ ನೋಡಿ ಹೆಂಗ್ ಉಗ್ತಾ ಇದೆ ನೋಡಿ ನೀರು. ಈಜಿಪುರ ಹೆಸರು ನೋಡಿ ಚೆನ್ನಾಗಿಟ್ಟಿದ್ದಾರೆ. ಇಲ್ಲಿ ಬದುಕಬೇಕು ಅಂದ್ರೆ ಕಂಪಲ್ಸರಿ ಈಜಿ ಬರಬೇಕು ನಿಮಗೆ. ಈಜಿಪುರದಲ್ಲಿ ಎಲ್ಲಂದ್ರಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಸಿಲಿಂಡರ್ಗಳು ತೆಲಾಡ್ತಾ ಇವೆ, ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿವೆ. ಬದುಕು ಕೊಚ್ಕೊಂಡು ಹೋಯ್ತೇನೋ ಅನ್ನೋ ರೀತಿಯ ಸ್ಥಿತಿ ಬೆಂಗಳೂರಿನ ಈಜಿಪುರ. ರಾಜಾ ಕಾಲುವೆ ಉಕ್ಕಿ ಹರಿದಿದೆ. ಎಲ್ಲೋ ರಾಜಾ ಕಾಲುವೆ ಹೋಗ್ತಾ 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 ಸಣ್ಣದಾಗ್ಬಿಟ್ಟಿರುತ್ತೆ ರಾಜಾ ಕಾಲುವೆ. ಈಜಿಪುರ ಈ ಮನುಷ್ಯ ಎಲ್ಲೋ ಮೀನು ಹುಡುಕ್ತಾ ಇದ್ದಾನೆ ಅಂತ ಅಂದ್ಕೋಬೇಡಿ. ನೀರನ್ನ ಕಳಿಸೋದು ಹೆಂಗೆ ಅಂತ ಪಾಪ ಎಲ್ಲೋ ಹುಡುಕ್ತಾ ಇದ್ದಾನೆ. ಅಂಥ ಸ್ಥಿತಿ ಇದು ನೋಡಿ. ಮನೆನ ಗುಬ್ಬಿಗಳು ಗೂಡು ಕಟ್ಕೊಂಡಂಗೆ ಜನ ಕಷ್ಟಪಟ್ಟು ದುಡ್ಡು ಜೋಡಿಸಿ ಕಟ್ಕೊಂಡಿರ್ತಾರೆ. ಅದರ ಸ್ಥಿತಿ ನೋಡಿ ಹೆಂಗಿದೆ ಅಂತ. ಅಷ್ಟೇ, ಈಗ ತೆಗೆದ್ರೆ ನೀರು ಹೋಯ್ತು ಒಳಗಡೆ ಅಂತಾನೆ ನೋಡಿ ಹೆಂಗೆ ಹೋಗ್ತಾ ಇದೆ. ಒಳಗೂ ನೀರು, ಹೊರಗೂ ನೀರು. ಇದು ಸಂಗತಿ ನೋಡಿ. ಎಷ್ಟು ನೀರು ವೇಸ್ಟ್ ಆಗ್ತಾ ಇದೆ ಅದನ್ನು ಯೋಚನೆ ಮಾಡಿ ನೀವು. ಅದನ್ನೇನಾದರೂ ಸರಿಯಾದ ರೀತಿಯಲ್ಲಿ ಕೆರೆಗಳಿಗೆ ತುಂಬಿಬಿಟ್ಟಿದ್ರೆ ಆ ದರಿದ್ರ ಕೊಳಕು ನೀರನ್ನು ನಾವು ಕೋಲಾರಕ್ಕೆ ಬಿಡೋವಂಥ ಸ್ಥಿತಿ ಬರ್ತಾ ಇತ್ತಾ? ನಮ್ಮ ಇಲ್ಲಿ ಕೆರೆಗಳು ನೆಟ್ಟಗಿದ್ದಿದ್ರೆ ಕಾವೇರಿ ಮೇಲೆ ಡಿಪೆಂಡ್ ಆಗುವಂಥ ಸ್ಥಿತಿ ಬರ್ತಾ ಇತ್ತಾ? ಇಲ್ಲ. ನಮ್ದೇನಪ್ಪ ಹಣೆ ಬರಹ ಅಂತಂತಂದರೆ ಎಲ್ಲ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಡೋದು. ಕೆಡ್ಸೋಣ್ಣನ ಕತೆ. ಕೂತ್ಕೊಂಡು ಕೊನೆಗೆ ಒಂದ್ಸರಿ ಹೆಂಗೆ ಗೊತ್ತಾ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು. ಬರೀ ಏನು ಅಂತಂದ್ರೆ ಎಲ್ಲ ಕಡೆಗೂ ಕೂಡ ಒತ್ತುವರಿ. ಯಾರು ಏನು ಹೇಳಿದ್ರು ಕೂಡ ಅಷ್ಟೇನೆ. ಕರೆಂಟ್ ಶಾಕ್ ಹೊಡೆಯೋ ಆತಂಕದಲ್ಲಿದ್ದಾರೆ ಜನ. ಮನೆಯಲ್ಲಿ ನೀರು ತುಂಬಿರೋದ್ರಿಂದ ಕರೆಂಟ್ ಶಾಕ್ ಭೀತಿ ಕೂಡ ಎದುರಾಗಿದೆ. ಕರೆಂಟು ಅಂತ ಬೆಂಗಳೂರಿನ ಮಹಿಳೆ ಒಬ್ಬರು ಚೀರಾಡಿದ್ದಾರೆ. ಈಜಿಪುರದ RA ರೋಡ್ನಲ್ಲಿ ನೀರು ಮನೆಗಳಿಗೆ ನುಗ್ಗಿದೆ. BBMP ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ಇದು ಕತೆ. ಅಡುಗೆ ಮನೆ ಯಾವುದೋ, ಹಾಲ್ ಯಾವುದೋ, ಬೆಡ್ರೂಮ್ ಯಾವುದೋ, ನುಗ್ಗೋ ನೀರು ಅದನ್ನೆಲ್ಲ ಯೋಚನೆ ಮಾಡುತ್ತಾ? ನೀರು ನುಗ್ಗುತ್ತೆ. ಇದೆಲ್ಲ ಏನು ಅಂದರೆ ಇದು ಈ ನಮ್ಮ ಹಿಂದಿನವರು ಮಾಡಿದಂಥ ಕರ್ಮ ಇದೆಯಲ್ಲ, ಆ ಕರ್ಮದ ಫಲವನ್ನು ನಾವು ಉಣ್ತಾ ಇದ್ದೀವಿ. ನೀವು ಯಾವುದನ್ನಾರು ಪ್ರದೇಶಗಳನ್ನ ನೋಡ್ರಿ, ಕರ್ಮ ಯಾವ ಪ್ರದೇಶಗಳನ್ನಾದರೂ ನೋಡಿ, ಎಲ್ಲ ಒತ್ತುವರಿ. ಕೆರೆಗಳನ್ನು ನುಂಗಿ ನೀರು ಕುಡಿದ್ವಿ, ನಾವು ಅಧ್ವಾನ ಮಾಡಿಟ್ವಿ. ಅದರ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ.
ನಾನು ನೋಡ್ತಾ ಇದ್ದೀನಿ ಮನೆಯಲ್ಲಿ ಹೆಣ್ಮಕ್ಳು ಯಾವ ರೀತಿ ಚೀರಾಡ್ತಾ ಇದ್ದಾರೆ ಅಂತ, ಎಲ್ಲಿ ಕರೆಂಟ್ ಹೊಡೆದು ಬಿಡುತ್ತೋ ಅನ್ನೋಂಥ ಭಯ. ಇಷ್ಟೆಲ್ಲ ಆದಮೇಲೆ ಅಟ್ಲೀಸ್ಟ್ ಈ ಕರೆಂಟನ್ನು ಡಿಸ್ಕನೆಕ್ಟ್ ಮಾಡಬೇಕು ಅನ್ನೋವಂಥದ್ದು ಗೊತ್ತಾಗಲ್ವೇನ್ರಿ ನಮ್ಮ ಇಲಾಖೆಗೆ?